ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಸೊ ಫ್ರೆಂಡ್, ಇವತ್ತಿನ ಲಾಂಗ್ ವಿಡಿಯೋ ಅಂದರೆ ಬ್ಲಾಗಲ್ಲಿ ನಾನು ನಿಮಗೆ ನಮ್ಮ ಪಾಂಡವಪುರದ ಪಾರ್ಕ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿದೆ, ಎಂಡ್ ತನಕ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಹಾಗೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್. ಇದು ಎಂಟ್ರೆನ್ಸು ಫ್ರೆಂಡ್, ಪಾರ್ಕಿಗೆ ಹೋಗೋ ಎಂಟ್ರೆನ್ಸು. ಕೈ ಮುಗಿದು ಒಳಗಡೆ ಬನ್ನಿ ಅಂತ ಬರೆದಿದ್ದಾರೆ. ಅದ್ರ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಇಷ್ಟೊತ್ತಿಗೆ ಓಪನ್, ಇಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತಲೂ ಬರೆದಿದ್ದಾರೆ. ಇಲ್ಲಿ ಮಾತ್ರ ಅಂತೂ ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್, ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ರಾಜ ಮತ್ತು ರಾಣಿದು ಚಿತ್ರನ ಅಲ್ಲಿ ಕೆತ್ತಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಹೋದರೆ ಫ್ರೆಂಡ್, ಇದು ಎಂಟ್ರೆನ್ಸು. ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೂ ಮಾತಾಡೋದಕ್ಕೂ ತುಂಬಾ ಚೆನ್ನಾಗಿದೆ ಪಾರ್ಕು. ಸೊ ಅಲ್ಲಿ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿದ್ದಾವೆ. ಈಗ ಹಸಿರಲ್ವ ಎಲ್ಲ ಚಿಗುರ್ತಾ ಇದೆ. ಹಾಗೆಯೇ ಬೋರ್ ಆದಾಗ ಇಲ್ಲಿಗೆ ಹೋಗಿ ಕುತ್ಕೊಬಿಟ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ಎಲ್ಲ ಚೆನ್ನಾಗಿ ಕಾವಲಿ ಇದೆ ಫ್ರೆಂಡ್, ಈ ಕಡೆ ಕಾವಲಿ ಇದೆ, ಅದಕ್ಕೆ ಬೇಲಿ ಥರ ಹಾಕಿದ್ದಾರೆ. ಎಲ್ಲಾದರೂ ಮಕ್ಕಳು ಆಟ ಆಡ್ತಾರೆ ಅಲ್ವಾ, ಅವರಿಗೆ ಹೆಲ್ಪ್ ಆಗುತ್ತೆ ಈ ಥರ ಬೇಲಿ ಹಾಕಿರೋದು. ಇದು ಚೆನ್ನಾಗಿ ಬೆಳೆದಿದೆ ಗಿಡಗಳೆಲ್ಲ, ಕುತ್ಕೊಂಡು ಮಾತಾಡೋದಕ್ಕೆ, ಆಟ ಆಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ತುಂಬಾ ಇಷ್ಟವಾದ ಪ್ಲೇಸ್ ಇದು ಅಂತಲೇ ಹೇಳ್ಬೋದು. ಈ ಕಡೆ ಎಲ್ಲ ಫ್ರೆಂಡ್, ಇದು ನಡೆದಾಡೋದಕ್ಕೆ, ವಾಕ್ ಮಾಡೋದಕ್ಕೆ ಫ್ರೆಂಡ್ ಇದು ಜಾಗ. ವಯಸ್ಸಾದವ್ರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗಿದೆ. ಇದು ಎಕ್ಸಸೈಸ್ ಮಾಡುವಂತಹ ಎಲ್ಲ ವಿಧಾನದ ಥರನೂ ಹಾಕಿದ್ದಾರೆ ಇಲ್ಲಿ. ಎಕ್ಸಸೈಸ್ ಮಾಡೋದಕ್ಕೆ ವಯಸ್ಸಾದವ್ರಿಗೆ ಮತ್ತು 18 ವರ್ಷದ ಮಕ್ಕಳು, ದೊಡ್ಡೋರು ಆಡಬಾರ್ದು, ಅದರಿಂದ ಕೆಳಗಡೆ ಇರೋರು ಜೋಕಾಲಿ ಇದೆ ಮತ್ತು ಜಾರುಗುಪ್ಪೆ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ ಆಟ ಆಡೋದಕ್ಕೆ. ಇದು ನಾನಿಲ್ಲಿ ವಾಕ್ ಮಾಡ್ತಾರಲ್ಲ ಅದನ್ನು ವೀಡಿಯೋ ಮಾಡ್ತಾ ಇದ್ದೆ. ಇದೆಲ್ಲ ಫ್ರೆಂಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಕುತ್ಕೊಂಡು ಮಾತಾಡೋದಕ್ಕೂ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಫ್ರೆಂಡ್ ನೋಡಿ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ವಯಸ್ಸಾದವರೆಲ್ಲ ವ್ಯಾಯಾಮ ಮಾಡಬಹುದು, ಮೈಂಡ್ ಫ್ರೀ ಆಗುತ್ತೆ. ಸೊ ಈ ಕಡೆ ಬಂದರೆ ಫ್ರೆಂಡ್, ಇಲ್ಲಿ ನೋಡಿ ಮಕ್ಕಳು ಆಟ ಆಡೋದಕ್ಕೆ ಇದು ಫ್ರೆಂಡ್. ಸೊ ಈ ಕಡೆ ಫ್ರೆಂಡ್, ಅಲ್ಲೆಲ್ಲ ಕಿತ್ತೋಗಿದೆ, ಸ್ವಲ್ಪ ರೆಡಿ ಮಾಡಿಸ್ಬೇಕು ಅವರು. ಇಲ್ಲಿ ಜೋಕಾಲಿ ಇತ್ತು, ಅದನ್ನು ತೆಗ್ದಾಕ್ಬಿಟ್ಟು ಮತ್ತೆ ಇವಾಗ ಹಾಕಿದ್ದಾರೆ ಹೊಸ್ದಾಗಿ ಜೋಕಾಲಿ. ಚೆನ್ನಾಗಿದೆ. ಇದು ಜಾರುಗುಪ್ಪೆ ಫ್ರೆಂಡ್. ನನ್ನ ಮಕ್ಳಿಗೆ ಬರೀ ಜಾರುಗುಪ್ಪೆ ಅಂದ್ರೇ ಇಷ್ಟ, ಇದನ್ನೇ ಜಾಸ್ತಿ ಆಡ್ತಾ ಇರ್ತಾರೆ. ಇನ್ನೂ ಯಾವ್ಯಾವುದೋ ಬೇರೆ ಬೇರೆ ಥರ ಆಟಗಳು ಇದೆ. ಇಲ್ಲಿ ಹಗ್ಗದಲ್ಲಿ ಹಾಕಿದ್ದಾರಲ್ಲ ಅದು. ಇಲ್ಲಿ ಚಪ್ರ ಥರ ಕಾಣಿಸ್ತಾ ಇದೆಯಲ್ವ, ಅಲ್ಲಿ ಕುತ್ಕೊಂಡು ಮಾತಾಡೋದಕ್ಕೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಸಿಲೇನಾದರೂ ಜಾಸ್ತಿ ಇದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ನೆರಳಲ್ಲಿ ಕುತ್ಕೊ ಮಾತಾಡ್ಬೋದು. ಇದು ಫ್ರೆಂಡ್ ಜೋಕಾಲಿ, ಇದನ್ನು ಹೊಸ್ದಾಗಿ ಹಾಕಿದ್ದಾರೆ ಇವಾಗ. ತುಂಬ ಚೆನ್ನಾಗಿದೆ. 4 ಜೋಕಾಲಿ, ಒಬ್ಬೊಬ್ಬರು ಆಟ ಆಡ್ಬೋದು. ಕಚ್ಚಾಡೋಂಗಿಲ್ಲ, ಕಿತ್ತಾಡೋಂಗಿಲ್ಲ, ತುಂಬ ಚೆನ್ನಾಗಿ ಆಟ ಆಡ್ಬೋದು ಒಬ್ಬೊಬ್ಬರೇ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಪಾಂಡವಪುರ ಪಾರ್ಕು ಫ್ರೆಂಡ್. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. 1 2 3 ಜಾರುಗುಪ್ಪೆ ಇದೆ ಅಂತಲೇ ಹೇಳ್ಬೋದು. ಸೊ ನಾವು ಮಕ್ಕಳು ಕರ್ಕೊಂಡು ಟೈಮ್ ಇತ್ತಲ್ಲ ಅಂತ ಹೋಗಿದ್ದು. ಈ ಕಡೆ ಎಲ್ಲ ನೋಡಿ ಕಲ್ಲಂಗಡಿ ಥರ ಎಲ್ಲ ಡಿಸೈನ್ ಮಾಡಿಲ್ಲ ಮಾಡಿದ್ದಾರೆ. ಅಟ್ರಾಕ್ಟಿವ್ ಆಗಿದೆ ಮಕ್ಳುಗಳಿಗೆ ಆಟ ಆಡೋದಕ್ಕೆ. ಇವಾಗ ಸ್ವಲ್ಪ ಮಕ್ಕಳು ಬಂದಿದ್ದಾರೆ, ಇವತ್ತೆಲ್ಲ ಹಬ್ಬ ಅಲ್ವಾ ಅಂದ್ಬಿಟ್ಟು, ಯುಗಾದಿ ಹಬ್ಬ ಅಲ್ವಾ ಅಂದ್ಬಿಟ್ಟು ಜಾಸ್ತಿ ಏನು ಮಕ್ಕಳು ಇರಲಿಲ್ಲ. ಸೊ ನಮ್ಗೆ ವೀಡಿಯೋ ಮಾಡೋದಕ್ಕೂ ಹೆಲ್ಪ್ ಆಯಿತು. ಸೊ ಹಾಗೇ ನೀವು ಏನಾದರೂ ಪಾಂಡವಪುರಕ್ಕೆ ಒಂದ್ಸಲ ಬಂದಾಗ ಈ ಪ್ಲೇಸ್ಗೆ ಬಂದು ನೋಡಿ ಫ್ರೆಂಡ್. ತುಂಬ ದಿನದಿಂದ ಹೀಗೆ ಇದೆ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗೋ ಟೈಮ್, ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಾವು ಬಂದು ನೋಡಿದಾಗ ಇಲ್ಲಿ ಈ ಥರ ಇರಲಿಲ್ಲ ಫ್ರೆಂಡ್. ಮರಗಳೆಲ್ಲ ಬೆಳ್ಕೊಂಡಿದ್ದು, ಅಲ್ಲಿ ಕುತ್ಕೊಳ್ಳೋದಕ್ಕೆ 1 2 ಟೇಬಲ್ಸ್ ಥರ ಹಾಕಿದ್ರು ಅಷ್ಟೇ. ಇವಾಗ ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಡಸ್ಟ್ಬಿನ್ ನೋಡಿ ಎಷ್ಟು ಅನುಕೂಲವಾಗಿದೆ. ಮಕ್ಕಳಿಗೂ ಇಷ್ಟ ಆಗಬೇಕು, ಕೆಳಗಡೆನೂ ಹಾಕಬಾರ್ದು, ಆ ಥರ ನೋಡಿ ಎಷ್ಟು ಚೆನ್ನಾಗಿ ಮೀನು ಥರ ಮಾಡಿದ್ದಾರೆ, ಆನೆ ಥರ ಮಾಡಿದ್ದಾರೆ, ಮತ್ತು ಇನ್ನೊಂದು ಮಾವಿನಕಾಯಿ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಡಸ್ಟ್ಬಿನ್ ಅನುಕೂಲವೂ ಇದೆ ಫ್ರೆಂಡ್. ಯಾರಾದರೂ ತಿಂದರೆ ಕಸಗಳನ್ನ ಡಸ್ಟ್ಬಿನ್ ಒಳಗೇ ಹಾಕಿ ಫ್ರೆಂಡ್. ಸ್ವಚ್ಛತೆನ ಕಾಪಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಚ್ಛತೆ ಎಂದಿದ್ರೆ ಇನ್ನೊಂದು ಸಲ ಹೋಗಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡಿಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಬರಬಹುದು ಅಲ್ವಾ. ಇಲ್ಲೇನೋ ಕಟ್ಟೋದಕ್ಕೆ ಬಿಟ್ಟಿದ್ದಾರೆ, ವಿದ್ಯುತ್ ಥರ ಏನೋ ಇದೆ ಅದು, ಅಲ್ಲಿ ಹೋಗಿ ಯಾರೂ ಮುಟ್ಟಬಾರ್ದು. ಸೊ ಅಲ್ಲೇ ಹಾಕಿದ್ದಾರೆ ಬೋರ್ಡು, ಇಲ್ಲಿ ಅಪಾಯ ಇದೆ, ಎಚ್ಚರಿಕೆ ಅಂತ ಹಾಕಿದ್ದಾರೆ. ಹಾಗೆ ಬರ್ತಾ ಮೋಡ ಕೂಡ ವೀಡಿಯೋ ಮಾಡಿದೆ. ಈಗ ಟೈಮು ಕರೆಕ್ಟಾಗಿ 6:30 ಫ್ರೆಂಡ್ಸ್. ಸೊ ಅದಕ್ಕೆ ಮೋಡ ಎಲ್ಲ ಮುಚ್ಕೊಂಡಿದೆ, ಮಳೆ ಬರೋ ಥರ ಇದೆ, ಮಳೆ ಬರಲ್ಲ ಫ್ರೆಂಡ್ ಆದ್ರೂ. ಸೊ ಆಮೇಲೆ ಫ್ರೆಂಡ್, ಇಲ್ಲೆಲ್ಲ ತುಂಬ ಇನ್ನೂ ದೊಡ್ಡದಾಗಿ ಜಾಗ ಇದೆ ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ಲ ಮಾವಿನಕಾಯಿ ಥರ ಇದೆ, ಡಸ್ಟ್ಬಿನ್ ಅಂತ ಇದೆ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಅಟ್ರಾಕ್ಟಿವ್ ಆಗಂತೂ ಇದೆ.
ಗಿಡ ಮರಗಳೆಲ್ಲ ಚಿಗುರ್ತಾ ಇದೆ. ಇದು ಫ್ರೆಂಡ್ ತಂಬಿಟನ್ಗೆ ಹೂವು ಅಂತಾರಲ್ಲ, ಅದು ಫ್ರೆಂಡ್ ಇದು ಹೂವು, ವೈಟದು ಹೂವು ಕಾಣಿಸ್ತಾ ಇದೆಯಲ್ಲ. ಇಲ್ಲೆಲ್ಲ ಕಬ್ಬಣ ಹಾಕಿದಾರಲ್ಲ, ಇಲ್ಲೆಲ್ಲ ಕುತ್ಕೊಂಡು ಮಾತಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಫ್ರೆಂಡ್. ಮಕ್ಕಳು ಬೇಕಿದ್ರೆ ಅಲ್ಲಿ ಆಟ ಆಡ್ತಾ ಇರ್ತಾರೆ, ದೊಡ್ಡವರಾದರೆ ಇಲ್ಲಿ ಕುತ್ಕೊಂಡು ಮಾತಾಡಬಹುದು. ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಯಾವುದು ಹೂವು ನನಗೆ ಗೊತ್ತೇ ಆಗಲಿಲ್ಲ, ಆ ಹೂವುದ ಹೆಸರೇ ಗೊತ್ತಾಗಲಿಲ್ಲ ನನಗೆ. ತುಂಬಾ ಹೂವುಗಳು ಹಾಕಿದ್ದಾರೆ, ತುಂಬಾ ಮರಗಳು, ಎಳ್ನೀರು ಮರ ಎಲ್ಲ ಇದೆ ಫ್ರೆಂಡ್. ಸೊ ಹಾಗೇ ಈ ಕಡೆ ನಡ್ಕೊಂಡು ಹೋಗ್ತಾ ಈಗ ಮತ್ತೆ ಬಂದು ಮಕ್ಕಳು ಆಟ ಆಡ್ತಾಯಿದ್ರು. ಆಟ ಆಡಿದ್ದು ಸಾಕು, ನಡೀರಿ ಕತ್ಲೆ ಆಯಿತು ಅಂದ್ಬಿಟ್ಟು ಆಮೇಲೆ ಹೊರಟೋ ಫ್ರೆಂಡ್ ಮನೆಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಮಗಳಿಗಂತೂ ಬರೋದಕ್ಕೆ ಇಷ್ಟನೇ ಇಲ್ಲ. ಇಲ್ಲೇ ಆಟಾಡ್ತೀನಿ ಕಣಮ್ಮ, ಇಲ್ಲೇ ಆಟಾಡ್ತೀನಿ ಕಣಮ್ಮ ಅಂತ ಹೇಳ್ತಾನೆ ಇರ್ತಾಳೆ. ಹೋಗೋವಾಗೇನೋ ಕರ್ಕೊಂಡು ಹೊರಟೋಗ್ತೀವಿ, ಬರುವಾಗಂತೂ ಬರೋದೇ ಇಲ್ಲ. ಜಾರುಗುಪ್ಪೆ ಆಡಬೇಕು ಅವಳು, ಆಟ ಆಡ್ತೀನಿ ಕಣಮ್ಮ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ. ಆದ್ರೂ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮತ್ತೆ ಕರೆದಾಗ ಬರಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ನೈಸ್ ಮಾಡಿಕೊಂಡು ಕರ್ಕೊಂಡು ಬಂದ್ಬಿಟ್ಟು, ಇನ್ನೊಂದು ಸಲ ಕರ್ಕೊಂಡು ಬರ್ತೀವಿ ಬಾರಮ್ಮ ಅಂದ್ಬಿಟ್ಟು ಕರ್ಕೊಂಡು ಬಂದ ಫ್ರೆಂಡ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾರ್ಯಾರು ಪಾಂಡವಪುರದಿಂದ ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ನನಗೆ ಹಾಯ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಈ ಪಾರ್ಕ್ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕೂಡ ಹಾಗೇ ತಿಳಿಸಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ನೆಕ್ಸ್ಟ್ ವ್ಲಾಗ್ಗೆ ಕಾಯ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.